ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಇವತ್ತು ಸಂಜೆ 6 ಗಂಟೆಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಶುರುವಾಗುತ್ತೆ. ಸ್ಯಾಟರ್ಡೆ ಅಂಡ್ ಸಂಡೇ 2 ದಿವಸನೂ ಕೂಡ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ನ ಟೆಲಿಕಾಸ್ಟ್ ಮಾಡ್ತಾರೆ. ಸಂಡೇ ಸಂಜೆ ಈವ್ನಿಂಗ್ ಸ್ಟಾರ್ಟ್ ಆದ್ರೆ ಅರೌಂಡ್ ಮುಗಿಯೋಷ್ಟರಲ್ಲಿ ಒಂದು 12 ಆಗುತ್ತೆ. ಸೊ ನಾಳೆ ರಾತ್ರಿ 12 ಅಷ್ಟರಲ್ಲಿ ಬಿಗ್ ಬಾಸ್ ಸೀಸನ್ 11 ರ ವಿನ್ನರ್ ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗಿರುತ್ತೆ. ಬಟ್ ಇವತ್ತು ಟೆಲಿಕಾಸ್ಟ್ ಆಗುವಂತಹ ಎಪಿಸೋಡ್ ಗಳನ್ನ ನೆನ್ನೆನೆ ಶೂಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ನೈಟ್ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಲಾಗಿದೆ. ಶೂಟಿಂಗ್ ಕಂಪ್ಲೀಟ್ ಮಾಡಿರೋ ಎಪಿಸೋಡ್ ಗಳನ್ನ ನಮ್ಗೆ ಇವತ್ತು ಟೆಲಿಕಾಸ್ಟ್ ಮಾಡ್ತಾರೆ. ಅಂಡ್ ನಾಳೆ ಪ್ರಸಾರವಾಗುವಂತಹ ಎಪಿಸೋಡ್ ಗಳನ್ನ ಇವತ್ತು ನೈಟ್ ಶೂಟಿಂಗ್ ಸ್ಟಾರ್ಟ್ ಮಾಡಿ ಬೆಳಗಿನ ಜಾವ 4 ರಿಂದ 5 ಗಂಟೆ ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ನಾಳೆ ಬೆಳಗ್ಗೆ 5 ಗಂಟೆ ಅಷ್ಟರಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಬಿಗ್ ಬಾಸ್ ಅಲ್ಲಿ ಇರುವಂತಹ ಎಲ್ಲಾ ಸ್ಪರ್ಧಿಗಳಿಗೂ ಗೊತ್ತಾಗಿರುತ್ತೆ. ಅಂಡ್ ಇವತ್ತು ಟೆಲಿಕಾಸ್ಟ್ ಆಗುವಂತಹ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ 2 ಕಂಟೆಸ್ಟೆಂಟ್ ಗಳು ಆಚೆ ಬರ್ತಾರೆ. ಅಂಡ್ ಆ 2 ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ನಾವ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಸುದೀಪ್ ಅವರು ನಿರೂಪಣೆ ಮಾಡ್ತಿರುವಂತಹ ಕಟ್ಟ ಕಡೆಯ ಸೀಸನ್ ಇದಾಗಿರೋದ್ರಿಂದ ಅವ್ರಿಗೆ ಗ್ರ್ಯಾಂಡ್ ಆಗಿ ಬೀಳ್ಕೊಡುಗೆಯನ್ನ ಕೊಡಬೇಕು ಅಂತ ಚಾನಲ್ ಅವರು ಖಂಡಿತವಾಗ್ಲೂ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಗ್ರ್ಯಾಂಡ್ ಫಿನಾಲೆ ಬ್ಲಾಕ್ ಬಸ್ಟರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಕಂಟೆಸ್ಟೆಂಟ್ ಗಳಿದ್ದಾರೆ. ರಜತ್, ಭವ್ಯ, ತ್ರಿವಿಕ್ರಮ್, ಮಂಜು, ಮೋಕ್ಷಿತಾ ಹಾಗೆ ಹನುಮಂತು ಅವರು. ಇವರಿಷ್ಟು ಜನದಲ್ಲಿ 2 ಕಂಟೆಸ್ಟೆಂಟ್ ಇವತ್ತು ಮನೆಯಿಂದ ಹೊರಗಡೆ ಬರ್ತಾರೆ. ಅಂಡ್ ಇಷ್ಟು ದಿವಸ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಕೂಡ ಇವತ್ತು ಆಚೆ ಬಂದ್ರು ಅಂದ್ರೆ ಲೈಕ್ ನಾಳೆ ಒಂದು ದಿವಸ ಮಿಸ್ ಮಾಡ್ಕೊಂಡಲ್ವಾ ಅಂತ ಒಂದು ಗಿಲ್ಟ್ ಫೀಲಿಂಗ್ ಅವ್ರಿಗೆ ಜೀವನ ಪೂರ್ತಿ ಕಾಡುತ್ತೆ. ಯಾಕೆ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಒಂದು ದಿವಸ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದು. ಸೊ ಇಲ್ಲಿವರೆಗೂ ಬಂದ್ಬಿಟ್ಟು ಆ ಒಂದು ದಿವಸನ ಆ ಒಂದು ಸ್ಟೆಪ್ ಅನ್ನ ಹತ್ತದೆ ಕೆಳಗಡೆ ಇಳಿಯೋದಿದೆಯಲ್ಲ, ಸೊ ಅದಕ್ಕಿಂತ ಹರ್ಟ್ ಆಗುವಂತ ವಿಚಾರ ಬೇರೆ ಯಾವ್ದು ಇರಲ್ಲ ಅಂತಾನೆ ಹೇಳ್ಬೋದು. ಬಟ್ ಕೆಲವರಿಗೆ ಅನ್ಸುತ್ತೆ ಇಲ್ಲಿವರೆಗೂ ಬಂದಿರೋದೇ ಹೆಚ್ಚು. ಲೈಕ್ ಬಂದಿದಂತಹ 17 ಜನ ಕಂಟೆಸ್ಟೆಂಟ್ ಗಳಲ್ಲಿ ಅಷ್ಟು ಜನ ಕಂಟೆಸ್ಟೆಂಟ್ ನ ಆಚೆ ಕಳಿಸಿ ನಾನು ಟಾಪ್ 6 ಗೆ ಬಂದು ಕೂತಿದ್ದೀನಿ, ಅದೇ ತುಂಬಾ ದೊಡ್ಡ ವಿಚಾರ ಅಂತ ಹೇಳಿ ಅದ್ರಲ್ಲೇ ಸ್ಯಾಟಿಸ್ಫೈ ಆಗುವಂತಹ ಕಂಟೆಸ್ಟೆಂಟ್ ಕೂಡ ಇರ್ತಾರೆ. ಬಟ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳ ಕ್ಯಾರೆಕ್ಟರ್ಸ್ ನಾವ್ ಇಷ್ಟು ದಿವಸ ಅಬ್ಸರ್ವ್ ಮಾಡಿರೋದಾದ್ರೆ ಹನುಮಂತು ಅವ್ರನ್ನ ಬಿಟ್ರೆ ಯಾರು ಕೂಡ ಸೋಲನ್ನ ಅಷ್ಟು ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳುವಂತಹ ಕ್ಯಾರೆಕ್ಟರ್ ಅವರು ಯಾರು ಇಲ್ಲ ಅಂತ ಹೇಳ್ಬೋದು. ಎಸ್, ಹನುಮಂತು ಅವರು ನನ್ಗೆ ಏನ್ ಸಿಗುತ್ತೋ ಅದ್ ಸಿಗ್ಲಿ, ನನ್ಗೆ ಏನ್ ಬರುತ್ತೋ ಅದ್ ಬರ್ಲಿ, ನಾನು ಆಡ್ತೀನಿ, ನನ್ಗೆ ಜನ ಗೆಲ್ಸಿದ್ರೆ ಗೆಲ್ಸ್ಲಿ, ಗೆಲ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಏನ್ ಆಡಿದೀನೋ ಅದಕ್ಕೆ ಪ್ರತಿಫಲ ಸಿಕ್ಕರೆ ಸಾಕು ಅಂತ ಅನ್ಕೊಂಡು ಹನುಮಂತು ಅವರಿದ್ದಾರೆ. ಬಟ್ ಬೇರೆ ಯಾವ ಕಂಟೆಸ್ಟೆಂಟ್ ಆ ಒಂದು ದಿವಸನ ನಾನು ನೋಡ್ಲಿಲ್ವಲ್ಲ, ಆ ಒಂದು ಸ್ಟೆಪ್ ಅನ್ನ ನಾನು ಹತ್ಲಿಲ್ವಲ್ಲ ಅನ್ನುವಂತಹ ಗಿಲ್ಟ್ ಫೀಲ್. ಅಂಡ್ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಿದ್ದಾರೆ ಅಂತ ಹೇಳೋದಾದ್ರೆ ಬಿಗ್ ಬಾಸ್ ಮನೆಯಿಂದ ಇವತ್ತು ರಜತ್ ಹಾಗೆ ಭವ್ಯ ಗೌಡ ಅವರು ಆಚೆ ಹೋಗಿದ್ದಾರೆ ಅಂತ ಹೇಳಿ ಇವರಿಬ್ಬರ ಹೆಸರು ತುಂಬಾನೇ ವೈರಲ್ ಆಗ್ತಿದೆ. ಅಂಡ್ ಇವರಿಬ್ರು ಬಿಗ್ ಬಾಸ್ ಮನೆಯಿಂದ ಯಾಕೆ ಆಚೆ ಹೋದ್ರು ಅಂತ ನೋಡೋದಾದ್ರೆ ಭವ್ಯ ಗೌಡ ಅವರು ಅವರ ಆಟದಲ್ಲಿ ಮಾಡ್ಕೊಂಡಂತಹ ಕೆಲವೊಂದಿಷ್ಟು ಎಡವಟ್ಟುಗಳಿಂದ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ಬೇಕಾಗಿದೆ. ಅವರು ನಡ್ಕೊಳ್ತಿರುವಂತಹ ರೀತಿ ಕೆಲವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅಂಡ್ ಆಡ್ತಿದ್ದಂತಹ ರೀತಿ ಕೂಡ, ಆಟಗಳನ್ನ ಆಡ್ತಿದ್ದಂತಹ ರೀತಿ ಕೂಡ ಕೆಲವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಎಸ್, ನಡ್ಕೊಂತಿದ್ದಂತಹ ರೀತಿ ಅಂತಂದ್ರೆ ಇಲ್ಲಿ ತ್ರಿವಿಕ್ರಮ್ ಹಾಗೆ ಮಂಜು ಅವರು ಇಬ್ರು ಕೂಡ ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಿದ್ರು. ನಾಮಿನೇಟ್ ಮಾಡಿದಾಗ ಸೇಮ್ ರೀಸನ್ಸ್ ಅನ್ನ ಇಬ್ರು ಕೊಡ್ತಿದ್ರು. ಅವರು ತ್ರಿವಿಕ್ರಮ್ ಅವ್ರಿಗೆ ರಿಯಾಕ್ಟ್ ಮಾಡ್ತಿದ್ದಂತಹ ರೀತಿ ಬೇರೆ ಇರ್ತಿತ್ತು, ಅದೇ ರೀಸನ್ ಕೊಟ್ಟಂತಹ ಮಂಜಣ್ಣ ಅವ್ರ ಜೊತೆ ಅವರು ರಿಯಾಕ್ಟ್ ಮಾಡ್ತಿದ್ದಂತಹ ರೀತಿ ಬೇರೆ ಇರ್ತಿತ್ತು. ಸೊ ಈ ಒಂದು ಕಾರಣಕ್ಕೆ ಒಂದಿಷ್ಟು ಫ್ಯಾನ್ ಬೇಸ್ ಅವ್ರಿಗೆ ಕಡಿಮೆ ಆಯ್ತು. ಸೊ ಆ ಒಂದು ಕಾರಣದಿಂದ ಅವ್ರಿಗೆ ವೋಟಿಂಗ್ಸ್ ಕೂಡ ಕಡಿಮೆ ಆಯ್ತು. ಇದರಿಂದ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ಬೇಕಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ತುಂಬಾನೇ ವೈರಲ್ ಆಗ್ತಿದೆ. ಅಂಡ್ ರಜತ್ ಅವ್ರ ಬಗ್ಗೆ ನೋಡೋದಾದ್ರೆ ಅವರು ಬಂದಿದ್ದು 50 ಡೇಸ್ ಕಂಪ್ಲೀಟ್ ಆದ್ಮೇಲೆ. 50 ಡೇಸ್ ಕಂಪ್ಲೀಟ್ ಆದ್ಮೇಲೆ ಬಂದ್ರು ಸಹ ಬಿಗ್ ಬಾಸ್ಗೆ ಏನೇನ್ ಮಸಾಲೆ ಕಂಟೆಂಟ್ ಬೇಕು ಎಲ್ಲವನ್ನ ರಜತ್ ಅವರು ಕೊಟ್ಟಿದ್ರು. ಅಂಡ್ ಜನಗಳಿಗೂ ಕೂಡ ತುಂಬಾನೇ ಇಷ್ಟ ಆಗಿದ್ರು. ಆದ್ರೂ ಕೂಡ ಅವರು ಬಿಗ್ ಬಾಸ್ ಮನೆಯಿಂದ ಏನಕ್ಕೆ ಆಚೆ ಬಂದ್ರು ಅಂತ ನೋಡೋದಾದ್ರೆ ಕೆಲವೊಂದು ಸತಿ ಅವ್ರದ್ದು ತುಂಬಾ ಅತಿರೇಕದ ವರ್ತನೆ ಅನಿಸ್ತಿತ್ತು. ಎಲ್ಲದು ನನ್ನಿಂದನೇ ಆಗ್ತಿರೋದು, ನಾನ್ ಬಂದಿದ್ದಕ್ಕೆ ಬಿಗ್ ಬಾಸ್ಗೆ ಕಂಟೆಂಟ್ ಸಿಗ್ತಿರೋದು, ನಾನಿಲ್ಲ ಅಂತಂದಿದ್ದೆ ಈ ಮನೇಲಿ ಏನೂ ಆಗ್ತಿರ್ಲಿಲ್ಲ. ಇದನ್ನ ಅವರು ಪದೇ ಪದೇ ಒತ್ತಿ ಹೇಳಿದ್ದಾರೆ. ಲೈಕ್ ನಿನ್ನನ್ನ ಕ್ಯಾಪ್ಟನ್ಶಿಪ್ ಹೋಗಕ್ಕೆ ನಾನು ಬಂದ ಮೇಲೆ ಬಿಟ್ಟೇ ಇಲ್ಲ, ಸೊ ಅದು ನನ್ನ ಪವರು, ನಾನೇ ನನ್ನಿಂದನೇ ಎಲ್ಲ ಆಯ್ತು ಅನ್ನೋ ರೀತಿ ಎಲ್ಲ ತುಂಬಾನೇ ಮಾತಾಡಿದ್ದಾರೆ, ತುಂಬಾ ಸತಿ ಹೇಳಿದ್ದಾರೆ ಕೂಡ. ಇದೆಲ್ಲವೂ ಕೂಡ ತುಂಬಾನೇ ಕಿರಿಕಿರಿ ಅನಿಸ್ತಿತ್ತು. ಮೊದ್ಲಿಗೆ ರಜತ್ ಅವರು ಆಡ್ತಿದ್ದಂತಹ ರೀತಿ ಸಖತ್ತಾಗಿದೆ ಅಂತ ಅನಿಸ್ತಿತ್ತು. ಬಟ್ ಬರ್ತಾ ಬರ್ತಾ ಸ್ವಲ್ಪ ಅದೇ ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ಒಂದು ಕಾರಣಕ್ಕೆ ಅವರ ಫ್ಯಾನ್ಸ್ ಬೇಸ್ ಸ್ವಲ್ಪ ಕಡಿಮೆ ಆಯ್ತು. ಅಂಡ್
ಕೆಲವೊಂದು ಬಾರಿ ಅವರು ಮಾಡ್ತಿದ್ದಂತಹ ಫೇವರಿಸಮ್ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಇದ್ದಂತಹ ಟೀಮ್ಗೆ ಲೈಕ್ ಭವ್ಯ ಗೌಡ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಅವರು ಸಪೋರ್ಟ್ ಮಾಡ್ಬೇಕು ಅಂತ ಮಾಡ್ಲಿಲ್ಲ, ಬಟ್ ಮಂಜಣ್ಣ ಅವ್ರನ್ನ ಡೌನ್ ಮಾಡ್ಬೇಕು ಅಂತ ಹೇಳಿ ಅವರು ತ್ರಿವಿಕ್ರಮ್ ಹಾಗೆ ಭವ್ಯ ಅವ್ರಿಗೆ ಒಂದಿಷ್ಟು ಫೇವರಿಸಮ್ ಮಾಡ್ತಿದ್ರು. ಅದು ಡೈರೆಕ್ಟ್ ಆಗಿ ಎಲ್ರ ಕಣ್ಗೂ ಕಾಣಿಸಿದೆ. ಸೊ ಈ ಒಂದು ರಜತ್ ಅವರ ನೇಚರ್ ಜನಗಳಿಗೆ ಇಷ್ಟ ಆಗದಿರುವಂತಹ ಕಾರಣಕ್ಕೆ ಅವ್ರಿಗೆ ಓಟ್ಗಳು ಸ್ವಲ್ಪ ಕಡಿಮೆ ಬಂದಿರಬಹುದು. ಸೊ ಆ ಒಂದು ರೀಸನ್ಗೆ ರಜತ್ ಅವರು ಮನೆಯಿಂದ ಆಚೆ ಬಂದಿರಬಹುದು. ಬಟ್ 100% ಇವರೇ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಯಾಕಂದ್ರೆ ಕಂಟೆಸ್ಟೆಂಟ್ಗಳು ಇವತ್ತು ಆಚೆ ಬಂದಿದ್ದಾರೆ ಅಂತಂದ್ರೆ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲ್ಲ, ಅಲ್ಲೇ ಯಾವ್ದಾದ್ರು ಒಂದು ಸೀಕ್ರೆಟ್ ರೂಮ್ಸ್ ಅಲ್ಲಿ ಅಥವಾ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಇರ್ತಾರಲ್ಲ ಆ ಒಂದು ರೂಮ್ಸ್ ಅಲ್ಲಿ ಇರಿಸಿರ್ತಾರೆ. ಅಂಡ್ ಇವರಿಬ್ರು ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆದಂತಹ ಪೋಲ್ಗಳ ಆಧಾರದ ಮೇಲೆ ಹೇಳಲಾಗ್ತಿರುವಂತಹ ರಿಸಲ್ಟ್ ಇದು. ಇವರಿಬ್ರು ಮನೆಯಿಂದ ಆಚೆ ಬಂದಿದಾರಾ ಇಲ್ಲ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಅದು ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ನಾವು 100% ಎಪಿಸೋಡ್ಗಳನ್ನ ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತಹ ಕಂಟೆಸ್ಟೆಂಟ್ ಗಳನ್ನ ಇವತ್ತು ನಾಳೆ ಮನೆಯಿಂದ ಹೊರಗಡೆ ಕಳ್ಸೋದಿಲ್ಲ. ಮನೆಯಿಂದ ಹೊರಗಡೆ ಕಳ್ಸಿದ್ರು ಅಂತಂದ್ರೆ ಲೈಕ್ ಜನಗಳಿಗೆ ಆ ಒಂದು ಕ್ಯೂರಿಯಾಸಿಟಿ ಇರಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಯಾರಿದ್ದಾರೆ ಯಾರು ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರಲ್ಲ ಅಂತ ಒಂದು ಕಾರಣಕ್ಕೆ ಅವರನ್ನು ಸಹ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಜೊತೆನೆ ಇಟ್ಟು ಅಂಡ್ ನಾಳೆ ಎಪಿಸೋಡ್ಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಕಂಟೆಸ್ಟೆಂಟ್ ಇರುವಂತಹ 6 ಮೆಂಬರ್ಸ್ ಕಂಟೆಸ್ಟೆಂಟ್ ಸಹ ಒಂದೇ ಟೈಮ್ಗೆ ಹೊರಗಡೆ ಕಳಿಸ್ತಾರೆ. ಸೊ ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಇವತ್ತು ಯಾರು ಆಚೆ ಬಂದಿದ್ದಾರೆ ಅಂತ ನಾವು ತಿಳ್ಕೊಬೇಕಾದ್ರೆ ಇವತ್ತು ಸಂಜೆ ಎಪಿಸೋಡ್ ನೇ ನೋಡ್ಬೇಕಾಗುತ್ತೆ. ಅಂಡ್ ನಾನು ಹೇಳಿರುವಂತಹ ರಜತ್ ಹಾಗೆ ಭವ್ಯಗೌಡ ಅವರ ರಿಸಲ್ಟ್ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿರುವಂತಹ ರಿಸಲ್ಟ್ ಆಗಿರುತ್ತೆ ಅಷ್ಟೇ. ಸೊ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡೋದಕ್ಕೆ ಯಾರೆಲ್ಲ ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಟೈಟಲ್ ಯಾರಿಗೆ ಹೋಗ್ಬೇಕು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.